ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಅಪಹರಣ ಮಾಡಿ 5 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಬೆಳಕಿಗೆ ಬಂದಿದೆ. ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ನಿವಾಸಿ ಬಸವರಾಜ ತಳವಾರ್ 48 ವರ್ಷ ಅಪಹರಣಕ್ಕೆ ಒಳಗಾದ ವ್ಯಕ್ತಿ. ಫೆಬ್ರವರಿ 14ರ ರಾತ್ರಿ ಬಸವರಾಜ್ ಅವರನ್ನ ದಂಡಾಪುರ ಕ್ರಾಸ್ ಬಳಿ ಅಪಹರಣ ಮಾಡಲಾಗಿದೆ. ನಿನ್ನೆ ತಡರಾತ್ರಿ 5 ಕೋಟಿ ಹಣವನ್ನ ಕೊಟ್ಟು ಬಸವರಾಜನನ್ನ ಬಿಡಿಸಿಕೊಂಡು ಹೋಗುವಂತೆ ಕಿಡಿಗೇಡಿಗಳು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಈ ಕುರಿತು ಕುಟುಂಬಸ್ಥರು ಘಟಪ್ರಭಾ ಠಾಣೆಗೆ ದೂರು ನೀಡಿದ್ದಾರೆ. ಸದ್ಯ ಫೋನ್ ಲೊಕೇಶನ್ ಆಧರಿಸಿ ಕಿಡ್ನಾಪರ್ಸ್ ಬೇಟೆಗೆ ಘಟಪ್ರಭಾ ಪೊಲೀಸರು ಸಜ್ಜಾಗಿದ್ದಾರೆ. ಕಿಡ್ನಾಪರ್ಸ್ ತಂಡ ನಿಪಾಣಿಯಲ್ಲಿರುವ ಮಾಹಿತಿ ದೊರೆತಿದ್ದು ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಮನೆಯಲ್ಲಿ ತಕ್ಷಣಕ್ಕೆ ಏನು ಒಂದು 10 ಲಕ್ಷ ರೂಪಾಯಿ ಇರುತ್ತೆ, ತನ್ನ ಮಗ ಹುಲಿರಾಜನ ಮುಖಾಂತರ ನಿಪ್ಪಾಣಿಗೆ ಕಳಿಸಿಕೊಡ್ತಾರೆ. ಈ ಹುಲಿರಾಜ್ ತನ್ನ ಜೊತೆ 4 ಜನರನ್ನ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಬಂದವರು ಇವ್ರನ್ನ ನೋಡ್ಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ. ಅವರು ಸಂಜೆ ಫೋನ್ ಮಾಡ್ತಾರೆ, ನಾವು ನಿಮಗೆ ಒಬ್ಬರೇ ಬರ್ಲಿಕ್ಕೆ ಹೇಳಿದ್ವಿ, ನೀವು ಈ ರೀತಿ ಬೇರೆ ಬೇರೆಯವ್ರನ್ನ ಕರ್ಕೊಂಡ್ ಬಂದಿದ್ದೀರಿ. ಇವ್ರ ಹತ್ರ ಒಂದೇ ಒಂದು ಬ್ಯಾಗ್ ಇರುತ್ತೆ ತಗೊಂಡೋದಾಗ. ಸೊ ಅವ್ರಿಗೆ ಅನ್ಸುತ್ತೆ ಏನಂತಂದ್ರೆ ಅದರಲ್ಲಿ 5 ಕೋಟಿ ಇರಲ್ಲ ಅಂತ ಹೇಳಿ. ದಿವಸ ಇವರು ಅದೇ ರೀತಿಯಾಗಿ ಒಂದು 7-8 ಬ್ಯಾಗ್ ಅಲ್ಲಿ ತಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟೆಲ್ಲನ್ನ ಹಾಕೊಂಡು ಅಲ್ಲಿ ದಾಬಾದ ಹತ್ರ ಹೋಗ್ತಾರೆ. ಅಲ್ಲಿ ಈ ಮಹಿಳೆ ಏನ್ ಮಾಡ್ತಾರೆ, ಇಲ್ಲ ನಮಗೆ ನಿಮ್ಮ ಹತ್ರ ಇರೋದ್ರೆ ಡೌಟ್ ಇದೆ, ನೀವು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಒಪ್ತೀವಿ ಅಂತ ಹೇಳ್ತಾರೆ. ತದನಂತರ ಈ ಮಹಿಳೆ ಎನ್ನೇ ದಿವಸ ನಮ್ಮ ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ನಾವು ಸುಮಾರು 3 ತಂಡಗಳನ್ನ ರಚನೆ ಮಾಡಿದ್ದೀವಿ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ 9 ನ್ಯೂಸ್.